ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಿಮಗೆ ವ್ಯವಸಾಯಗಾರ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾಡ ಕಚೇರಿ ವೆಬ್ಸೈಟ್ನಲ್ಲಿ. ಸೊ ಇವಾಗ ನಾಡ ಕಚೇರಿ ವ್ಯಾಲೆಟ್ ಏನಿದೆಯಲ್ಲ ಅದು ವರ್ಕ್ ಆಗ್ತಾ ಇಲ್ಲ. ನಾಡ ಕಚೇರಿ ವೆಬ್ಸೈಟು ಈ ವ್ಯಾಲೆಟ್ ಅಂತ ಏನು ಬರುತ್ತಲ್ಲ ಇದರಲ್ಲಿ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಬಿಜಿ ಅಂತಲೇ ಬರ್ತಾ ಇದೆ. ಸೊ ಹಾಗಾಗಿ ನಾರ್ಮಲ್ ಆಗಿ ಸಿಟಿಸನ್ ಲಾಗಿನ್ ಏನು ಮೊಬೈಲ್ ನಂಬರ್ ಹಾಕಿ OTP ಹಾಕಿ ನಾವು ಏನು ಅಪ್ಲಿಕೇಶನ್ ಹಾಕ್ತೀವಲ್ಲ ಆ ಒಂದು ಲಾಗಿನಲ್ಲಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸುಮಾರು 5 ದಿನಗಳಿಂದ ಈ ಒಂದು ಸರ್ವರ್ ಪ್ರಾಬ್ಲಮ್ ಆಗಿದೆ ನಾಡ ಕಚೇರಿದು. ಸೊ ಅಪ್ಲಿಕೇಶನ್ ಹಾಕೋಕ್ಕಾಗ್ತಾಯಿಲ್ಲ. ಇಲ್ಲಿ ಏನಿದೆಯಲ್ಲ ಪಾಣಿ ತೆಗೆಯೋದು ವೆಬ್ಸೈಟ್ ಏನಿದೆಯಲ್ಲ ನಾಡ ಕಚೇರಿ ಆ ಒಂದು ಈ ವ್ಯಾಲೆಟ್ನಲ್ಲಿ ವರ್ಕ್ ಆಗ್ತಾ ಇಲ್ಲ. ಸೊ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರ್ತಾ ಇದೆ, ವಿ ಆರ್ ಹೇವಿಂಗ್ ಟ್ರಬಲ್ ಫೈಂಡಿಂಗ್ ದಟ್ ಸೈಟ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಒಂದು ನಾರ್ಮಲ್ ವೆಬ್ಸೈಟ್ನಲ್ಲಿ ನಿಮಗೆ ವ್ಯವಸಾಯಗಾರ ಪ್ರಮಾಣಪತ್ರ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಏನಿದೆಯಲ್ಲ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವ್ಯವಸಾಯಗಾರ ಪ್ರಮಾಣಪತ್ರಕ್ಕೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ಗೆ ಡಾಕ್ಯುಮೆಂಟ್ಸ್ ಏನಪ್ಪ ಬೇಕು ಅಂದರೆ ಮೊದಲಿಗೆ ಅರ್ಜಿದಾರರ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಪಹಣಿ RTC ಅಂತ ಏನು ಕರಿತೀವಲ್ಲ ಪಹಣಿ ಕೂಡ ಬೇಕಾಗುತ್ತೆ. ಮತ್ತು ಲಾವಣಿ ಅಂತ ಏನು ಕರಿತಾರಲ್ಲ ಲಾವಣಿ ಫಾರ್ಮ್ ಬರುತ್ತೆ, ಜೆರಾಕ್ಸ್ ಅಂಗಡಿಗಳಲ್ಲಿ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತೆ ಲಾವಣಿ ಫಾರ್ಮು, ಅವೆಲ್ಲ ಇರಬೇಕಾಗುತ್ತೆ. ಮತ್ತು ಒಂದು ಸ್ಟಾಂಪ್ ತೊಗೋಬೇಕಾಗುತ್ತೆ, 20 ರೂಪಾಯಿ ಸ್ಟಾಂಪ್ ತೊಗೊಂಡು ಅದರಲ್ಲಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ವ್ಯವಸಾಯಗಾರ ಪ್ರಮಾಣಪತ್ರಕ್ಕಾಗಿ ನಮಗೆ ಅವಶ್ಯಕತೆ ಇರುತ್ತದೆ ಅಂತ ಅಪ್ಡೇಟ್ ಮಾಡಿ ನೋಟ್ರಿ ಮಾಡಿಸ್ಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ವ್ಯವಸಾಯಗಾರ ಪ್ರಮಾಣಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಗೂಗಲ್ ಸರ್ಚಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ AJSK ಅಟಲ್ ಜಿ ಜನಸ್ನೇಹಿ ಕೇಂದ್ರ AJSK.karnataka.gov.in ಅಂತ ಬರುತ್ತೆ. ಅಟಲ್ ಜಿ ಜನಸ್ನೇಹಿ ಕೇಂದ್ರ ಕರ್ನಾಟಕ.gov.in ಅಂತ. ಸೆಕೆಂಡ್ ಒನ್ ಇದೆ ನೋಡಿ, ಲಾಗಿನ್ ಪಬ್ಲಿಕ್ ಅಂತ ಇದೆಯಲ್ಲ, ಈ ಒಂದು ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕನ್ನು. ಈ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತಾರೆ, ಡೈರೆಕ್ಟ್ ಲಿಂಕ್ ಇದು. ಡೈರೆಕ್ಟಾಗಿ ನೋಡಿ ಇವು ಬಂದಿದೆ, ಕರ್ನಾಟಕ ಸರ್ಕಾರ ನಾಡ ಕಚೇರಿ ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ, ಮಾಡಿ OTP ಕೊಡಿ ಏನಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಹೋಗುತ್ತೆ. ಬಂದಿರುವಂಥ OTPಯನ್ನು ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಿಮಗೆ ಲಾಗಿನ್ ಆಗುತ್ತೆ. ಸೇಮ್ ಅಲ್ಲಿ ಡೈರೆಕ್ಟಾಗಿ ವ್ಯಾಲೆಟ್ನಿಂದ ನಮಗೆ ಅಮೌಂಟ್ ಕಟ್ ಆಗುತ್ತೆ. ಸೊ ಇಲ್ಲಿ ಫೋನ್ಪೇಯಿಂದ ನಾವು ಈ ಒಂದು ಪೇಮೆಂಟನ್ನು ಮಾಡೋದಿರುತ್ತೆ. ಸೊ ಇಷ್ಟೇ ಡಿಫ್ರೆಂಟ್, ಇದರಲ್ಲಿ ಎರಡು ಕೂಡ ಒಂದೇ. ಸೊ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡ್ತೀವಿ, ಅಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡೋದಿರುತ್ತೆ, ಅಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಸೊ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಹೊಸ ವಿನಂತಿ ಅಂತಿದೆ ನೋಡಿ, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ನ್ಯೂ ರಿಕ್ವೆಸ್ಟ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ. ಸೊ ಕನ್ನಡದಲ್ಲಿ ಹೊಸ ವಿನಂತಿ ಅಂತಿದೆ. ಇದ್ರ ಮೇಲೆ ಕೃಷಿ ಸೇವೆಗಳಂತ ಫಸ್ಟ್ ಒನ್ ಇದೆ ನೋಡಿ, ಇದ್ರ ಮೇಲೆ ನೀವು ಬ್ರೌಸರ್ನ ಇಟ್ಟರೆ ಇಲ್ಲಿ ತೋರಿಸುತ್ತೆ ನಿಮಗೆ ಕೃಷಿ ಸೇವೆಗಳು ಎಷ್ಟಿದಾವೆ ಇದರಲ್ಲಿ ನೋಡಿ. ಕೃಷಿ ಕಾರ್ಮಿಕ ಪ್ರಮಾಣಪತ್ರ, ಜಮೀನು ಇಲ್ಲದಿರೋ ಬಗ್ಗೆ ಗೇಣಿ, ಮತ್ತು ವ್ಯವಸಾಯಗಾರ ಕುಟುಂಬ ದೃಢೀಕರಣ, ವ್ಯವಸಾಯಗಾರ ದೃಢೀಕರಣ ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಹಲವಾರು ಇದ್ದಾವೆ. ಸೊ ನಮಗೆ ಇಲ್ಲಿ ಬೇಕಾಗಿರೋದು ವ್ಯವಸಾಯಗಾರ ದೃಢೀಕರಣ. ವ್ಯವಸಾಯ ಮಾಡೋದಂದರೆ ಅಗ್ರಿಕಲ್ಚರ್ ಫಾರ್ಮರ್ ಇರ್ತಾರೆ ಅವರಿಗೆ ಇದು ಕೊಡುವಂಥದ್ದು, ವ್ಯವಸಾಯ ಮಾಡ್ತಾರೆ ಹೊಲದಲ್ಲಿ ಜಮೀನಲ್ಲಿ ಅಂತ ಕೊಡುವಂಥ ಸರ್ಟಿಫಿಕೇಟೇ ವ್ಯವಸಾಯಗಾರ ದೃಢೀಕರಣ ಪ್ರಮಾಣಪತ್ರ. ವ್ಯವಸಾಯಗಾರ ದೃಢೀಕರಣ ಪ್ರಮಾಣಪತ್ರ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಬ್ಯಾಂಕ್ ಲೋನ್ ತಗೋವಾಗ ಇದು ಯೂಸ್ ಆಗುತ್ತೆ. ಮತ್ತು CET ಅಪ್ಲಿಕೇಶನ್ ಏನು ಹಾಕ್ತಾರಲ್ಲ, ಈಗೇನು CET ಅಗ್ರಿಕಲ್ಚರ್ ಕೋಟ, BSc ಅಗ್ರಿ ಅಥವಾ ಇನ್ನಿತರ ಯಾವುದಾದ್ರು ಕೋರ್ಸ್ ಮಾಡೋಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಟ್ಯಾಕ್ಟರ್ಸ್ ಲೋನ್ಗಳಿಗೆ ಕೂಡ ಇದನ್ನು ಕೇಳ್ತಾರೆ. ಟ್ಯಾಕ್ಟರ್ಸ್ ಲೋನು ಮತ್ತು ಟ್ಯಾಕ್ಟರ್ನ ಪಡ್ಕೊಳ್ಳುವಾಗ ಟ್ರಾನ್ಸ್ಫರ್ ಒಬ್ಬರಿಂದ ಒಬ್ಬರಿಗೆ ಟ್ಯಾಕ್ಟರ್ಸ್ ನೇಮನ್ನು ಎಕ್ಸ್ಚೇಂಜ್ ಮಾಡುವಾಗ, ಟ್ರಾನ್ಸ್ಫರ್ ಮಾಡುವಾಗ ಈ ಒಂದು ವ್ಯವಸಾಯಗಾರ ಪ್ರಮಾಣಪತ್ರ ಬೇಕಾಗುತ್ತೆ, ಕೃಷಿ ಪ್ರಮಾಣಪತ್ರ ಬೇಕಾಗುತ್ತೆ. ಸೊ ಈ ವ್ಯವಸಾಯಗಾರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ, ಸರ್ವರ್ ಬಿಜಿ ಇದೆ. ಸೊ ಹಾಗಾಗಿ ನೋಡಿ ಕ್ಲಿಕ್ ಮಾಡಿದ್ದೀನಿ. ಸೊ ಒಂದು 5-6 ಸೆಕೆಂಡ್ ವೇಟ್ ಮಾಡಬೇಕು. ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ ಶುಲ್ಕ 40 ರೂಪಾಯಿ ಇದೆ ನೋಡಿ. ಇದಕ್ಕೆ ಪ್ರಮಾಣಪತ್ರ ಪಡೆಯುವ ಅವಧಿಗಳು ಅಂದರೆ 14 ದಿನ ನಿಮಗೆ ಟೈಮ್ ಹಿಡಿಯುತ್ತೆ. ನೀವು ನೋಡ್ತಾ ಇದ್ದೀರಾ 14 ದಿನ ಟೈಮ್ ಇರುತ್ತೆ, 40 ರೂಪಾಯಿ ಇದಕ್ಕೆ ಪೇಮೆಂಟ್ ಇರುತ್ತೆ. ಸೊ ಪ್ರೊಸೆಸಿಂಗ್ ಶುಲ್ಕ ಸೇರಿ ಸ್ಪೀಡ್ ಪೋಸ್ಟ್ ಆಗಿ ನಿಮಗೆ ಬೇಕು ಪೋಸ್ಟ್ ಬೈ ಪೋಸ್ಟ್ ಅಂದರೆ 41 ರೂಪಾಯಿ ಆಗುತ್ತೆ, 1 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಸ್ಪೀಡ್ ಪೋಸ್ಟಿಗೆ ಬರಬೇಕಂದ್ರೆ. ಇಷ್ಟಿದೆ. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟು ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡು, ಪಹಣಿ, ಇಲ್ಲಿ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ರಾಣಿ ವರದಿ ಅಂತ ಕೊಟ್ಟಿದ್ದಾರೆ. ರಾಜಸ್ವ ನಿರೀಕ್ಷಕ ಅಂತ RI ವರದಿದು, RNI ಅಂದರೆ ರಾಜಸ್ವ ನಿರೀಕ್ಷಕರ ವರದಿ ಅಂತ ಅರ್ಥ ಆಗುತ್ತೆ, ಕಂದಾಯ ನಿರೀಕ್ಷಕರು ಇದಾಗನ. ಮತ್ತು ಗ್ರಾಮ ಲೆಕ್ಕಾಧಿಕಾರಿ ವರದಿ ಕೊಡೋದಕ್ಕೆ ಬೇಕಾಗುತ್ತೆ. ಮತ್ತು ವಿಳಾಸ ಪುರಾವೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಯಾವುದು ಕೂಡ ಹಚ್ಚಿ ನಡೆಯುತ್ತೆ. ಇಲ್ಲಿ ಮುಂದುವರಿಸಿ ಅಂತಿದೆ ನೋಡಿ, ಈ ಒಂದು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ನೋಡಿ.
ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಬರುತ್ತೆ. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರನ್ನು ಹಾಕಬೇಕು. ನೇಮ್ ಆ್ಯಸ್ ಪರ್ ಆಧಾರ್ ಅಂತಿದೆ ನೋಡಿ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಕನ್ನಡದಲ್ಲಿ ಅದರ ಹಾಕಿ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಟಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತಿದೆಲ್ಲ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೊದಲಿಗೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿ, ಅದಾದ ನಂತರ ಪಟ್ಟಣ, ನಿಮ್ಮದು ನಗರ ಬರುತ್ತಾ ಅಥವಾ ಗ್ರಾಮೀಣ ಬರುತ್ತೋ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಗ್ರಾಮೀಣ ಅಥವಾ ನಗರ ಪ್ರದೇಶ ಅಂತಿದೆ, ಯಾವುದಿದೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಬಳಿಯನ್ನು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವುದು ಗ್ರಾಮ ಇದೆಯಾ ಆ ಒಂದು ಗ್ರಾಮದ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅರ್ಜಿದಾರ ಹೆಸರು ಅಂತಿದೆ, ಆಯ್ಕೆ ಇಲ್ಲಿ ಶ್ರೀ, ಶ್ರೀಮತಿ, ಕುಮಾರ್, ಕುಮಾರಿ ಅಂತಿದೆ. ಸೊ ಇಲ್ಲಿ ಯಾವುದು ನಿಮಗೆ ಅನ್ವಯ ಆಗುತ್ತೆ ಅದನ್ನು ನೀವು ಸರಿಯಾಗಿ ನೋಡ್ಕೊಂಡು ಆಯ್ಕೆಯನ್ನು ಮಾಡ್ಕೊಳ್ಳಿ. ಅದಾನಂತರ ತಂದೆ ಹೆಸರು ಬಿನ್ ಅಂದರೆ ತಂದೆ ಅಂತ ಆಗುತ್ತೆ. ಕೋ ಅಂದರೆ ಏನು ಬರೋದಿಲ್ಲ, ಕೋಮ್ ಅಂತಿದೆ, ಕೋ ಅಂದರೆ ಗಂಡ ಆಗುತ್ತೆ. ಸೊ ಬಿನ್ ಅಂದರೆ ತಂದೆ. ಇಲ್ಲೇ ಭಾಳಷ್ಟು ಜನ ತಪ್ಪು ಮಾಡ್ತಾರೆ, ಇದನ್ನು ಸರಿಯಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾನಂತರ ತಂದೆ ಹೆಸರು ಹಾಕ್ಬೇಕು ಇಲ್ಲಿ. ಅದಾನಂತರ ತಾಯಿ ಹೆಸರು ಇಲ್ಲಿ ಎಂಟ್ರ್ ಮಾಡಿ. ಅದಂಥ ವಿಳಾಸ, ನಿಮ್ಮೊಂದು ವಿಳಾಸ, ಸಂಪೂರ್ಣವಾದ ವಿಳಾಸನ ಈ 3 ಬಾಕ್ಸಲ್ಲಿ ಎಂಟ್ರ್ ಮಾಡಿ. ನನ್ನ ಪಿನ್ ಕೋಡು, ಆಧಾರ್ ಕಾರ್ಡ್ನಲ್ಲಿರುವಂಥ ಪಿನ್ ಕೋಡು ಮತ್ತು ಇಮೇಲ್ ಐ ಡಿಯನ್ನು ಎಂಟ್ರ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿದೆ, ಯಾಕಂದರೆ ನೀವೇನು ಲಾಗಿನ್ ಮಾಡಿರ್ತೀರಲ್ಲ ಅದೇ ಒಂದು ಲಾಗಿನ್ ಮೊಬೈಲ್ ನಂಬರೇ ಇಲ್ಲಿ ಆಟೋಮೆಟಿಕ್ ಆಗಿ ತೊಗೊಂಡಿದೆ. ಸೊ ಇಲ್ಲಿ ಗೆಟ್ OTP ಅಂತಿದೆಯಲ್ಲ, OTP ಕಳಿಸಿ ಅಂತ ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಹಾಕಿ ವೆರಿಫೈ ಮಾಡಬೇಕು. ಅದಾನಂತರ ಇಲ್ಲಿ ಇಮೇಲ್ ಐ ಡಿ ಹಾಕ್ತಿರಲ್ಲ, ಇಮೇಲ್ ಐ ಡಿ ಕೂಡ OTP ಬರುತ್ತೆ. ಆ ಒಂದು ಇಮೇಲ್ ಐ ಡಿ ಕೂಡ OTPಯನ್ನು ಹಾಕಿ ವೆರಿಫೈ ಮಾಡಬೇಕು. ಅದಾನಂತರ ಇಲ್ಲಿ ಪ್ರಮಾಣಪತ್ರವನ್ನು ಡಿಜಿಲಾಕರ್ಗೆ ತೆರಳಲು ಬಯಸುವಿರ ಅಂತ ಕೇಳುತ್ತೆ. ಹೌದು ಅಂತ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಪ್ರಮಾಣಪತ್ರ ವಿಧಾನ ಅಂತಿದೆ, ಇನ್ ಪರ್ಸನ್ ಅಂತ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ಇದಿಷ್ಟೇ ಇರಲಿ. ಇವೆಲ್ಲನೂ ಹಾಕಿ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಇಲ್ಲಿ ಮುಂದಿನದೊಂದಿದೆ ನೋಡಿ, ನೆಕ್ಸ್ಟ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ. ಮುಂದಿನದೊಂದು ಕಾಣದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಒಟ್ಟು ಕುಟುಂಬ ವಾರ್ಷಿಕ ಆದಾಯ ಅಂತ ಇದೆ, ಒಂದು 15,000 ಇಂದ 20,000 ಹಾಕೊಳ್ಳಿ. ನಿಮ್ದು ಎಷ್ಟಿದೆ ಅಷ್ಟು ಆದಾಯನ ಹಾಕಬೇಕು. ಉದ್ದೇಶ ವಿದ್ಯಾಭ್ಯಾಸ, ನೌಕರಿ, ಕ್ಲೈಮ್ ಸ್ಟೇಟಸ್ ಆಫ್ ಲೋಕಲ್ ಪರ್ಸನ್, ಶಾಲಾ ದಾಖಲಾತಿ, ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವುದಕ್ಕಾಗಿ ಸಾಲ, ಸಹಾಯಧನ ಮತ್ತು ತರಬೇತಿ ಅಂತಿದೆ. ಸೊ ಇತರೆ ಅಂತಿದೆ. ಇಷ್ಟರಲ್ಲಿ ನಿಮಗೆ ಯಾವುದಕ್ಕೆ ಇದು ಬೇಕಾಗ್ತಾ ಇದೆ ಸೊ ಅದನ್ನು ನೀವು ತೊಗೋಬೇಕು. ಸೊ ಇಲ್ಲಿ ನಮಗೆ ಬ್ಯಾಂಕ್ ಸಾಲಕ್ಕಾಗಿ ಬೇಕಾಗ್ತಾ ಇದೆ, ಸೊ ಅದನ್ನು ತೊಗೊತಾ ಇದ್ದೀನಿ. ಸೊ ಈ ಸೆಲೆಕ್ಟ್ ಯುವರ್ ಡೀಟೇಲ್ಸ್ ಇನ್ ಗೆಟ್ ಫಾರ್ಮ್ ಅಂತಿದೆ. ಸೊ ಭೂಮಿ ಮತ್ತು ಫ್ರೂಟ್ಸ್ 2 ಥರ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಭೂಮಿಗೆ ಆಟೋಮೆಟಿಕ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಜಿಲ್ಲೆ ಅಂದರೆ ನಿಮ್ಮ ಪಾಣಿ ಕೃಷಿ ಜಮೀನು ಎಲ್ಲಿರುತ್ತೆ ಆ ಒಂದು ಜಮೀನಿನ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು. ಅನಂತರ ತಾಲೂಕು, ಜಮೀನು ಎಲ್ಲಿರುತ್ತೆ ಆ ಒಂದು ತಾಲೂಕು. ಹೋಬಳಿ, ಜಮೀನು ಹೊಲ ಎಲ್ಲಿರುತ್ತೆ ಯಾವೊಂದು ಹೋಬಳಿಯಲ್ಲಿ ಬರುತ್ತೆ ಆ ಒಂದು ಹೋಬಳಿ. ಗ್ರಾಮ, ನಿಮ್ಮ ಒಂದು ಜಮೀನು ಯಾವೊಂದು ಗ್ರಾಮಕ್ಕೆ ಸಂಬಂಧಪಡುತ್ತೆ ಆ ಒಂದು ಗ್ರಾಮದ ಹೆಸರನ್ನು ಹಾಕ್ಕೊಳ್ಳಿ. ಇಲ್ಲಿ ಸಮೀಕ್ಷೆ ಸಂಖ್ಯೆ ಅಂತಿದೆ. ಸಮೀಕ್ಷೆ ಸಂಖ್ಯೆ ಅಂದರೆ ಸರ್ವೆ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿದ ನಂತರ ಇಲ್ಲಿ ಇಸರ್ ನಂಬರ್ ಕೇಳ್ತಾ ಇದೆ ನೋಡಿ, ಇಸರ್ ನಂಬರ್ ತೊಗೊಳ್ಳಿ, ಇಸರ್ ನಂಬರ್ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಲ್ಲಿ ಖಾತಾ ಸಂಖ್ಯೆ ಕೇಳುತ್ತೆ. ಸೊ ಖಾತಾ ಸಂಖ್ಯೆಯನ್ನು ಕೂಡ ಎಂಟ್ರ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರಬೇಕು, ಗೊತ್ತಿಲ್ಲ ಅಂದರೆ ಪಾಣಿಯಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಒಂದು ಖಾತಾ ಸಂಖ್ಯೆಯನ್ನು ನೋಡ್ಕೊಂಡು ಎಂಟ್ರ್ ಮಾಡಿ. ಇಲ್ಲಿ ಎಕರೆ ಗುಂಟೆ ಕೇಳುತ್ತೆ, ಎಷ್ಟು ಎಕರೆ ಇರುತ್ತೆ, ಎಕರೆ ಗುಂಟ ಎಷ್ಟಿರುತ್ತೆ ಆ ಗುಂಟ. ಇಲ್ಲಿ ಗುಂಟ 0 ಅಂತ ಹಾಕ್ಕೊಳ್ಳಿ. 2 ಎಕರೆ 31 ಗುಂಟೆ ಇದೆ. ಸೊ ಈ ರೀತಿಯಾಗಿ ಹಾಕೋಬೇಕು. ಅನಂತರ ಇಲ್ಲಿ ಸಿಂಗಲ್ ಓನರು, ಜಾಯಿಂಟ್ ಅಂತ ಆಟೋಮೆಟಿಕ್ ಆಗಿ ತೊಗೊಳುತ್ತೆ. ಸಿಂಗಲ್ ಪಾಣಿ ಇದ್ದರೆ ಸಿಂಗಲ್ ಓನರ್ ಅಂತ ಆಟೋಮೆಟಿಕ್ ಆಗಿ ಬರುತ್ತೆ. ಜಾಯಿಂಟ್ ಇದ್ದರೆ ಜಾಯಿಂಟ್ ಓನರ್ ಅಂತ ಬರುತ್ತೆ. ಸೊ ಇದನ್ನು ಸೇರಿಸಿ ಅಂತಿದೆ ನೋಡಿ, ಸೇರಿಸಿ ಮೇಲೆ ಕ್ಲಿಕ್ ಮಾಡಿ. ಆ್ಯಡೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ, ಓಕೆ ಅಂತ ಕ್ಲಿಕ್ ಮಾಡಿ. ಕೆಳಗಡೆ ನೋಡಿ ಈ ಡೀಟೇಲ್ಸ್ ಬಂದಿರುತ್ತೆ ಈ ರೀತಿಯಾಗಿ. ಸೊ ಇದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು, ತಿದ್ದುಪಡಿ ಕೂಡ ಮಾಡ್ಕೋಬೋದು. ನೋಡಿ ತಿದ್ದು ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ತಿದ್ದುಪಡಿ ಮಾಡ್ಕೋಬೋದು. ಏನಾದರೂ ಮಿಸ್ಟೇಕ್ ಆಗಿದ್ರೆ, ಅಳಿಸ್ಬೇಕಾಗಿದ್ರೆ, ಡಿಲೀಟ್ ಮಾಡಬೇಕಾದ್ರೆ ಕೆಂಪುದು ಕಾಣ್ತಾ ಇದೆಯಲ್ಲ ಕಲರಲ್ಲಿ ಡಿಲೀಟ್ ಸಿಂಬಲ್, ಇದನ್ನು ಕ್ಲಿಕ್ ಮಾಡಿದರೆ ಮತ್ತೆ ಇಲ್ಲಿ ಹೊಸದಾಗಿ ನೀವು ಎಂಟರ್ನ ಮಾಡ್ಕೋಬೋದು, ಡಿಲೀಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಮುಂದಿನದು ಅಂತಿದೆಯಲ್ಲ, ಈ ಒಂದು ಮುಂದಿನ ಕ್ಲಿಕ್ ಮಾಡಿದರೆ ಗೋ ಟು ಅಪ್ಲೋಡ್ ಟ್ಯಾಬ್ ಅಂತಿದೆ ನೋಡಿ, ಗೋ ಟು ಟ್ಯಾಬ್ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಸೊ ಇಲ್ಲಿ ಗುರುತಿನ ಚೀಟಿ, ಪಹಣಿ, ರಾಜಸ್ವ ನಿರೀಕ್ಷಕ ವರದಿ ಅಂತಿದೆ. ಸೊ ಅಡ್ವಾನ್ಸ್ ಆಗಿ ರಾಜಸ್ವ ನಿರೀಕ್ಷಕರು ವರದಿ ಕೊಡೋದಿಲ್ಲ, ಗ್ರಾಮ ಲೆಕ್ಕಾಧಿಕಾರಿ ಕೂಡ ಅಡ್ವಾನ್ಸ್ ಆಗಿ ನಿಮಗೆ ವರದಿಯನ್ನು ಕೊಡೋದಿಲ್ಲ, ಬರೆದಿಗೆಸಿ ರಿಪೋರ್ಟ್ ಹಾಕಿ. ಸೊ ಇದನ್ನು ಯಾವುದು ಅಪ್ಲೋಡ್ ಮಾಡಬೇಡಿ. 2 ಗ್ರಾಮ ಲೆಕ್ಕಾಧಿಕಾರಿ ಮತ್ತು ರಾಜಸ್ವ ನಿರೀಕ್ಷಕರ ವರದಿ 2 ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಿಳಾಸ ಪೂರ್ವೆ ಅಪ್ಲೋಡ್ ಮಾಡಿ, ಆಧಾರ್ ಕಾರ್ಡು, ಇಲ್ಲಿ ಗುರುತಿನ ಚೀಟಿ ಅಂದರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ. ಇಲ್ಲಿ ಪಾಣಿ ಅಂತಿದೆ, ಪಾಣಿಯನ್ನು ಅಪ್ಲೋಡನ್ನು ಮಾಡಬೇಕು. ಇದನ್ನು ಚೂಸ್ ಅಂತಿದೆಯಲ್ಲ, ಇದೊಂದು ಚೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು PDF ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿರ್ಬೇಕು. PDF ಸ್ಕ್ಯಾನು 200 KB ಒಳಗಡೆ ಇರಬೇಕು. ಆ ಒಂದು 200 KB ಒಳಗಡೆ ಇರುವಂಥ PDF ಅನ್ನು ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ.
ಸೊ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಸ್ಕ್ಯಾನನ್ನು. ಸೊ ಅದನ್ನು ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫೈಲ್ ಸೆಲೆಕ್ಟ್ ಆದ ನಂತರ ತೋರಿಸುತ್ತೆ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಫೈಲ್ ಅಪ್ಲೋಡೆಡ್ ಅಂತ ಈ ರೀತಿಯಾಗಿ ಬರಬೇಕು. ಈ ರೀತಿಯಾಗಿ ಬಂದರೆ ಮಾತ್ರ ಸಕ್ಸಸ್ಫುಲ್ ಆಗಿ ನಿಮಗೆ ಫೈಲ್ ಅಪ್ಲೋಡೆಡ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಪಾಣಿ ಕೂಡ ಅಷ್ಟೇ, ಪಾಣಿಯನ್ನು ಚೂಸ್ ಸೆಲೆಕ್ಟನ್ನು ಮಾಡಿಕೊಂಡು ಪಾಣಿಯನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ ನೋಡಿ, ಅಪ್ಲೋಡ್ ಅಂತ ಕೊಡಬೇಕು. ಇಲ್ಲಿ ಕೂಡ ಬಂದು ನೋಡಿ ಫೈಲ್ ಅಪ್ಲೋಡೆಡ್ ಅಂತ ಈ ರೀತಿಯಾಗಿ ಬರಬೇಕು. ಎಲ್ಲನೂ ಅಪ್ಲೋಡ್ ಮಾಡಿದ ನಂತರ ಮತ್ತೆ ಇಲ್ಲಿ ಸಲ್ಲಿಸ್ ಅಂತಿದೆಯಲ್ಲ, ಈ ಒಂದು ಸಲ್ಲಿಸ್ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸು ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಯುವರ್ GST ನಂಬರ್ ಆಡಿ ನಂಬರ್ ಬಂದಿರುತ್ತೆ. ಈ ಒಂದು ಆಡಿ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ, ಅವನಿಗೆ ಕಾಪಿ ಕೂಡ ಮಾಡ್ಕೊಳ್ಳಿ. ಆನಂತರ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಇ ಸೈನ್ ಪೇಜ್ಗೆ ಬರುತ್ತೆ. ಇಲ್ಲಿ ನೋಡಿ ಇ ಸೈನ್ ಮುಂದುವರಿಸಿ ಅಂತ, ಇ ಸೈನ್ಗೆ ಮುಂದುವರಿಸಿ. ಇಲ್ಲಿ ನೀವು ಏನು ಹಾಕಿದ್ದೀರಾ ಅದೆಲ್ಲ ಡೀಟೇಲ್ ಆಗಿ ಇಲ್ಲಿ ನಿಮಗೆ ತೋರಿಸುತ್ತೆ. ಎಲ್ಲನೂ ಡೀಟೇಲ್ ಆಗಿ ಸರಿಯಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಹಾಕಿದ್ವಾ ಇಲ್ಲ ಅಂತ ಇನ್ನೊಮ್ಮೆ ಚೆಕ್ ಮಾಡ್ಕೋಬೇಕು, ಯಾಕಂದರೆ ಪೇಮೆಂಟ್ ಮಾಡೋದಿರುತ್ತೆ ಮುಂದೆ. ಸೊ ಹಾಗಾಗಿ ಇದನ್ನು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ಕೆಳಗಡೆ ಇಲ್ಲಿದೆಲ್ಲ ಇ ಸೈನ್ಗೆ ಮುಂದುವರಿಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇ ಸೈನ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಂಟ್ರ್ ಮಾಡೋದು. ಇಲ್ಲಿ ಮೊದಲಿಗೆ ಇಂಟ್ರಕ್ಷನ್ ಇದೆಯಲ್ಲ ಇದನ್ನು ಟಿಕ್ ಮಾಡ್ಕೊಳ್ಳಿ. ಇಯರ್ ಬೈ ಕನ್ಸೆಂಟ್ ಅಂತಿದೆ. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ. ಆಧಾರ್ ಕಾರ್ಡ್ ಎಂಟ್ರ್ ಮಾಡಿ ಸೆಂಡ್ OTP ಅಂತಿದೆ ನೋಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ, ಬಂದಿರುವಂಥ OTPಯನ್ನು ಎಂಟ್ರ್ ಮಾಡಿ. ನೋಡಿ ಬಂದಿರುವಂಥ OTPಯನ್ನು ಎಂಟ್ರ್ ಮಾಡಿ ನಂತರ ವೆರಿಫೈ ಮಾಡಬೇಕು. ವೆರಿಫೈ ಅಂತ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತೊಗೊಂಡು ನಿಮಗೆ ಈ ರೀತಿಯಾಗಿ ಬರುತ್ತೆ. ಯಶಸ್ವಿ ಹಣ ಪಾವತಿಯ ನಂತರ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತೆ ಅಂತ ಬಂದಿದೆ. ಇವಾಗ ಇ ಸೈನ್ ಆಗಿದೆ. ನೆಕ್ಸ್ಟ್ ಇವಾಗ ಹಣ ಪಾವತಿಸಲು ಮುಂದುವರಿಯಿರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ಗೆ ಹೋಗುತ್ತೆ. ಇಲ್ಲಿ ಆಡಿ ನಂಬರು ಮತ್ತು ಪಾವತಿಸಬೇಕಾದ ಮೊತ್ತ ಕೂಡ ಇಲ್ಲಿ ಶೋ ಆಗುತ್ತೆ. 40 ರೂಪಾಯಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನಿಮಗೆ 2 ಥರ ಬರುತ್ತೆ. ಇಲ್ಲಿ ಆ ಎಕ್ಸ್ಪೆಕ್ಟ್ ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಟಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು SBI e-pay ಅಂತಿದೆ. ಸೊ SBI e-pay ಮುಖಾಂತರ ನೀವು ಮಾಡ್ಬೋದು. SBI ATM ಕಾರ್ಡು, ಕ್ರೆಡಿಟ್ ಕಾರ್ಡು ಇಂದ ಮಾಡ್ಬೋದು. ಮತ್ತು ಇಲ್ಲಿ ಫೋನ್ಪೇ ಅಂತ ಕೂಡ 2 ರೀತಿಯಾಗಿ ಕೊಟ್ಟಿದ್ದಾರೆ. ನಿಮಗೆ ಫೋನ್ಪೇ ಯೂಸ್ ಆಗ್ತಿದ್ರೆ ಫೋನ್ಪೇ ಮಾಡ್ಕೊಳ್ಳಿ. SBI e-pay ಅಂದರೆ SBI e-pay ಹೋದರೆ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಫೋನ್ಪೇ ಅಂದರೆ ಫೋನ್ಪೇ ಒಂದೇ ಇರುತ್ತೆ ನಿಮಗೆ. ಸೊ SBI e-pay ಅಂದರೆ ನಿಮಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, QR ಕೋಡ್ ಎಲ್ಲನೂ ಬರುತ್ತೆ. ಇಲ್ಲಿ ನೋಡಿ SBI e-pay ಅಂತ ತೊಗೊಂಡಿದ್ದೀನಿ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗು, UPI ಕೂಡ ಮಾಡ್ಕೋಬೋದು. UPI QR ಸ್ಕೋನ್ಗೆ ತೊಗೊಂಡಿಗೆಸಿ ನೀವು ಪೇ ಅಂತ ಕೊಟ್ಟರೆ ನಿಮಗೆ ಇಲ್ಲಿ QR ಕೋಡ್ ಓಪನ್ ಆಗುತ್ತೆ. ಅದಕ್ಕೆ ಪೇ ಮಾಡಿದರೆ ನಿಮಗೆ 40 ರೂಪಾಯಿ ಮಾಡಿದ ನಂತರ ನಿಮಗೆ ಒಂದು PDF ಸಕ್ಸಸ್ಫುಲ್ ಆಗಿ ನಿಮಗೆ PDF ಜನರೇಟ್ ಆಗುತ್ತೆ. ಆ ಒಂದು PDF ಡೌನ್ಲೋಡ್ ಮಾಡ್ಕೋಬೇಕು. ವ್ಯವಸಾಯ ಗಾಣ ಪ್ರಮಾಣಪತ್ರ ಅಪ್ಲಿಕೇಶನ್ PDF ಡೌನ್ಲೋಡ್ ಆಗುತ್ತೆ ನೋಡಿ. ಪೇಮೆಂಟ್ ಆದ ನಂತರ ಈ ರೀತಿಯಾಗಿ ಬರುತ್ತೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ. ಅನಂತರ ಮುಂದುವರಿಸಿ ಅಂತಿದೆ ನೋಡಿ, ಈ ಒಂದು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು PDF ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ ನೋಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೇಲ್ಗಡೆ ಒಂದು PDF ಡೌನ್ಲೋಡ್ ಆಗುತ್ತೆ. ಆ ಒಂದು PDF ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ ಏನು ಹಾಕಿದಿರಲ್ಲ ಅದೊಂದು PDF ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಸೊ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ, ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಕೇವಲ 40 ರೂಪಾಯಿನಲ್ಲೇ ನೀವು ವ್ಯವಸಾಯಗಾರ ಪ್ರಮಾಣಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.